ಇನ್ನು ಹಾಸನದ ಹರದನಹಳ್ಳಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ನಮ್ಮೊಟ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಈಗ 11 ಗಂಟೆಯ ನಂತರ ಅಂತಿಮ ಯಾತ್ರೆ ಆರಂಭ ಆಗುತ್ತೆ ಚೆನ್ನಮ್ಮರವ್ರದ್ದು. ಅಲ್ಲಿ ಹಾಸನದಲ್ಲಿ ಯಾವ ರೀತಿಯ ಸಿದ್ಧತೆಗಳಾಗಿದೆ ಅಂತಿಮ ದರ್ಶನಕ್ಕೆ? ಎಷ್ಟೊತ್ತಿಗೆ ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ? 11 ಗಂಟೆಯ ನಂತರ ಅಲ್ಲಿ ಪಾರ್ಥಿವ ತಲುಪಿದ ಮೇಲೂ ಕೂಡ ಸಾರ್ವಜನಿಕರಿಗೆ ಅವಕಾಶ ಇದೆಯಾ, ಅಥವಾ ಫ್ಯಾಮಿಲಿ ಮೆಂಬರ್ಸಿಗೆ ಮಾತ್ರ ಸದ್ಯ ಇವತ್ತು ಅವಕಾಶ ಇರೋದಾ ಹಾಸನದಲ್ಲಿ? ಅಮೃತ, ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ. ಇಂದು ಮಧ್ಯಾಹ್ನದ ನಂತರ 11 ಗಂಟೆಯ ನಂತರದಲ್ಲಿ ಹೊಳೆನರಸೀಪುರದ ಎಚ್.ಡಿ. ರೇವಣ್ಣವರ ನಿವಾಸದ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸಾರ್ವಜನಿಕರಿಗೂ ಸಹ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ನಾವೀಗ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿದ್ದೇವೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ನಿನ್ನೆ ಕುಮಾರಸ್ವಾಮಿ ಅವರು ಸಹ ಹೇಳಿಕೆಯನ್ನು ನೀಡಿದರು. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನ ಕೆಳಭಾಗದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತ. ಅದೇ ಸ್ಥಳದಲ್ಲಿ ಈಗ ಗುರುತು ಮಾಡಲಾಗಿದೆ. ಈ ಸ್ಥಳದಲ್ಲಿಯೇ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯಲಿದೆ. ಇದು ಹರದನಹಳ್ಳಿ ದೇವೇಗೌಡರ ಹುಟ್ಟೂರು, ಜೊತೆಗೆ ಚೆನ್ನಮ್ಮನವರ ಹುಟ್ಟೂರು ಸಹ ಇದೇ ಆಗಿತ್ತು. ಯಾಕೆಂದರೆ ಚೆನ್ನಮ್ಮನವರ ತಾಯಿಯವರು ಸಹ ಇದೇ ಹರದನಹಳ್ಳಿ ಅವರು. ಹೀಗಾಗಿ ಇವರ ಹುಟ್ಟೂರು ಹರದನಹಳ್ಳಿ ಆಗಿತ್ತು. ಇನ್ನು ಮಾವಿನಕೆರೆ ರಂಗನಾಥ ಸ್ವಾಮಿಯ ದೇಗುಲವನ್ನು ಸಹ ನೀವು ನೋಡ್ಬೋದಾಗಿದೆ. ಇದರ ಮಾವಿನಕೆರೆ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲಿನಲ್ಲಿ ಈ ಒಂದು ಅಂತ್ಯಕ್ರಿಯೆ ನಡೆಯಲಿದೆ. ಹೀಗಾಗಿ ಎಲ್ಲ ರೀತಿಯ ಇಲ್ಲಿ ಸ್ವಚ್ಛತಾ ಕಾರ್ಯವನ್ನು, ಜೊತೆಗೆ ಇದನ್ನು ಸಮತಟ್ಟು ಮಾಡುವ ಕೆಲಸವನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಇದು 25 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ಇರುವಂತಹ ಸ್ಥಳ. ಈ ಒಂದು 25 ಎಕರೆ ಸ್ಥಳ ಈಗ ಎಚ್.ಡಿ. ದೇವೇಗೌಡರ ಕುಟುಂಬದ ಆಸ್ತಿಯಾಗಿದೆ. ಇದು ಇತ್ತೀಚೆಗೆ ಖರೀದಿಸಿದಂಥ ಆಸ್ತಿ ಅನ್ನುವಂತಹ ಮಾಹಿತಿ ಇದೆ. ನೀವಿಲ್ಲಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳವನ್ನು ನೋಡ್ತಾ ಇದ್ದೀರಾ. ಈ ಒಂದು ಸ್ಥಳದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು, ಜೊತೆಗೆ ಪ್ರಮುಖ ಗಣ್ಯರು ಹಾಗೂ ರಾಜಕೀಯ ಮುಖಂಡರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುವ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳವನ್ನು ಜನರು ಕೂರೋದಕ್ಕಾಗಲಿ, ಜೊತೆಗೆ ಬೇರೆ ಬೇರೆ ಭಾಗದಿಂದ ಅಂತಿಮ ದರ್ಶನಕ್ಕೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸಹ ಈಗ ಮಾಡಲಾಗ್ತಾ ಇದೆ. ಇನ್ನು ಈ ಒಂದು ಬೆಟ್ಟದ ತಪ್ಪಲನ್ನು ಸಹ ನೀವು ನೋಡ್ಬೋದಾಗಿದೆ. ಇದು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು. ಇದರ ಕೆಳಭಾಗದಲ್ಲಿಯೇ ಅವರ ಫ್ಯಾಮಿಲಿಯ ತೀರ್ಮಾನದಂತೆ ಈಗ ಈ ಒಂದು ಪ್ರದೇಶದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಎಚ್.ಡಿ. ದೇವೇಗೌಡರ ಕುಟುಂಬದ ಸಂಬಂಧಿ ಆಗಿರುವಂಥ ಶಾಸಕರಂತ CN ಬಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ವೀಕ್ಷಣೆಯ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ಈಗ ಎಚ್.ಡಿ. ದೇವೇಗೌಡರ ಕುಟುಂಬದ ಸಂಬಂಧಿಕರು ತಾವು ಜೊತೆಗೆ ಇಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದೀರಾ. ಸರ್, ಈಗ ಇಂದು ಎಷ್ಟೊತ್ತಿಗೆ ಚೆನ್ನಮ್ಮನವರ ಪಾರ್ಥಿವ ಶರೀರ ಹೊಳೆನರಸೀಪುರಕ್ಕೆ ಬರುತ್ತೆ ಸರ್? ಸರ್, ಈಗ 11 ಗಂಟೆಗೆ ಬೆಂಗಳೂರು ಬಿಡುತ್ತೆ ಸರ್. ಅಲ್ಲಿಂದ ನೆಲಮಂಗಲ, ತುಮಕೂರು ಸರಹದ್ದು, ಮಂಡ್ಯ ಸರಹದ್ದು ಮೂಲಕ ಹಾಸನ ಜಿಲ್ಲೆ ಎಂಟ್ರಿ, ಕಿರಿಸೇವೆ ಗಡಿ ಮೂಲಕ ಹಿರಿಸೇವೆ ಹಾಗೂ ಎಲ್ಲ ಹಳ್ಳಿಗಳ ಹತ್ರನೂ ಕೂಡ ಅವ್ರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಕ್ಕಂಥ ಜನ ನಿರೀಕ್ಷಿಸ್ತಾ ಇದ್ದಾರೆ. ಚನ್ನರಾಯಪಟ್ಟಣ ನಗರದ ಮೂಲಕ ಹಾಸನ ಡೈರಿ ವೃತ್ತ ಮತ್ತು NR ವೃತ್ತದ ಮೂಲಕ ಹಳೇಕೋಟೆ ಮೂಲಕ ಮಾನ್ಯ ರೇವಣ್ಣವರ ನಿವಾಸದಲ್ಲಿ ಇದು ಈ ಒಂದು ಹೊಳೆನರಸೀಪುರ ಹಾಗೂ ಈ ಭಾಗದ ಎಲ್ಲ ಜನರಿಗೆ ದುಃಖ ಭಾಗ್ಯಗಳಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಅವರ ಮನೆಯಲ್ಲಿ ಪಾರ್ಥಿವ ಶರೀರವನ್ನು ಇಡ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ಎಲ್ಲ ಕುಟುಂಬಸ್ಥರು ಎಲ್ಲ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ಬಹುಶಃ ಇಡೀ ರಾತ್ರಿ ಅಲ್ಲೇ ಇರುತ್ತೆ. ಬೆಳಿಗ್ಗೆ ಪೂಜಾ ಪುರಸ್ಕಾರದೊಂದಿಗೆ ಸಂಪ್ರದಾಯದಂತೆ ಎಲ್ಲ ಪೂರ್ಣಗೊಳಿಸಿ ತದನಂತರ ಮೆರವಣಿಗೆಯೊಂದಿಗೆ ಬಂದು ನಾಳೆ ಮಧ್ಯಾಹ್ನ ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದಕ್ಕೆ ಸಿದ್ಧತೆಗಳಿಗೆ ಈಗಾಗಲೇ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮಾನ್ಯ ರೇವಣ್ಣವರು ಕೂಡ ಇಡೀ ರಾತ್ರಿ ಇಲ್ಲೇ ಇದ್ದು ಯಾವ್ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಸಲಹೆ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ಈಗ ಯಾವ್ಯಾವ ರೀತಿ ಬರ್ತಕ್ಕಂಥದ್ದಕ್ಕೆ ಪಾರ್ಥಿವ ಶರೀರ ಎಲ್ಲಿ ಬಂದು ಹಾಸನ ನಗರದ ಮೂಲಕ ಬರಬೇಕು ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಮಾನ್ಯ ಪೂಜ್ಯ ದೇವೇಗೌಡರ ಸಮ್ಮುಖದಲ್ಲಿ, ಸಕಲ ಗಣ್ಯರ ಸಮ್ಮುಖದಲ್ಲಿ, ಸಕಲ ಸರ್ಕಾರದ ಗೌರವದೊಂದಿಗೆ ಪೂಜನೀಯ ಚೆನ್ನಮ್ಮಾಜಿಯವರ ಒಂದು ಅಂತ್ಯಕ್ರಿಯೆ ನೆರವೇರುತ್ತೆ. ಈಗ ಇಂದು ಮಧ್ಯಾಹ್ನದ ನಂತರದಲ್ಲಿ ಎಚ್.ಡಿ. ರೇವಣ್ಣವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಏಕೆಂದರೆ ಅಲ್ಲಿಂದ ಬರೋದ್ರ ಮೂಲಕ ಮಾನ್ಯ ರೇವಣ್ಣವ್ರ ನಿವಾಸದಲ್ಲೇ
ಅಂತಿಮ ಒಂದು ದರ್ಶನವನ್ನು ಪಡಿತಕ್ಕಂಥದ್ದಕ್ಕೆ ಅವಕಾಶ ಮಾಡೋದು. ಇಡೀ ರಾತ್ರಿ ಅಲ್ಲೇ ಪಾರ್ಥಿವ ಶರೀರವನ್ನು ಇಡ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿದೆ. ಬೆಳಿಗ್ಗೆ ಅವ್ರಿಗೆ ವಿಧಿವಿಧಾನಗಳಿಂದ ಸಂಪ್ರದಾಯದಂತೆ ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರ ಮೂಲಕ ಇಲ್ಲಿಗೆ ತರುವಂಥ ಪ್ರಕ್ರಿಯೆಗೆ ತೀರ್ಮಾನ ಮಾಡಲಾಗಿದೆ. ಸರ್, ಈಗ ಈ ಸ್ಥಳ ಹರದನಹಳ್ಳಿ ಎಚ್ ಡಿ ದೇವೇಗೌಡರ ಹುಟ್ಟೂರು, ಜೊತೆಗೆ ಚೆನ್ನಮ್ಮಾಜಿಯವರ ಹುಟ್ಟೂರು ಸಹ ಇದೇ ಆಗಿತ್ತು. ಜೊತೆಗೆ ಈ ಒಂದು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವರಿಂದ ಏನಾದರೂ ಆ ಥರದ ಇತ್ತ ಅಥವಾ ದೇವರ ಸನ್ನಿಧಿ? ಅವರು ದೈವ ಸ್ವರೂಪಿಗಳು, ದೈವ ಭಕ್ತರು, ಅದು ಇಡೀ ನಾಡಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಯಾವಾಗಲೂ ಕೂಡ ಅವರು ರಂಗನಾಥನನ್ನು, ತಾಯಿ ಲಕ್ಷ್ಮೀದೇವಿಯನ್ನು ನಂಬಿ ಇವತ್ತು ಈಶ್ವರನ ನಂಬಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ರಂಗನಾಥನ ತಪ್ಪಲಿನಲ್ಲೇ ಆಗಬೇಕು ಅಂತ ಆ ಕುಟುಂಬದವ್ರ ತೀರ್ಮಾನ ಆಗಿ ಇಲ್ಲಿ ತುಂಬ ಒಂದು ವಿಸ್ತಾರವಾದಂಥ ಜಾಗದ ವ್ಯಾಪ್ತಿನಲ್ಲಿ ಅಂತ್ಯಕ್ರಿಯೆ ನೆರವೇರ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಲಾಗಿದ್ದಾರೆ. ಅವರು ಹುಟ್ಟು ಬೆಳವಣಿಗೆ ಇವತ್ತು ಇಲ್ಲಿಂದ ಹರದನಹಳ್ಳಿಯಿಂದ ಇವತ್ತು ದೆಹಲಿ ತನಕ ಇವತ್ತು ರಾಜಕಾರಣದಲ್ಲಿ ಉತ್ತುಂಗಕ್ಕೆ ಏರಿದಂಥ ಒಂದು ಶಕ್ತಿ ಕೊಟ್ಟಂಥ ಭೂಮಿ ಇಲ್ಲಿ. ಏಕೆಂದರೆ 6.5 ದಶಕಗಳ ಕಾಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.